ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ನಾಯಕ ಸಮುದಾಯ ಬಾಂಧವರು ಇಂದು ಹೊಸದುರ್ಗ ನಗರದ ಹುಳಿಯಾರು ರಸ್ತೆಯಲ್ಲಿರುವ ಶ್ರೀ ರಾಜವೀರ ಮದಕರಿ ನಾಯಕರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ರಾಜವೀರ ಮದಕರಿ ನಾಯಕರ ಪುಣ್ಯಸ್ಮರಣೆಯ ಅಂಗವಾಗಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಮಾಲಾರ್ಪಣೆ ಮಾಡುವುದರೊಂದಿಗೆ ಗೌರವ ಸಲ್ಲಿಸಲಾಯಿತು. ಹಾಗೂ ಇತ್ತೀಚೆಗೆ ನಿಧನರಾದ ಹೊಸದುರ್ಗ ತಾಲೂಕಿನ ನಾಯಕ ಸಮುದಾಯದ ಅಧ್ಯಕ್ಷರಾದ ಚನ್ನಸಮುದ್ರದ ಕೆಟಿ ರಂಗನಾಥ್ ರವರು ಅಕಾಲಿಕವಾಗಿ ಮರಣ ಹೊಂದಿದ್ದು, ಶ್ರೀಯುತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಸಮಾಜದ ಗಣ್ಯರೆಲ್ಲರೂ ಸೇರಿ ಸಂತಾಪ ವ್ಯಕ್ತಪಡಿಸಿದರು. ದಿವಂಗತ ಕೆಟಿ ರಂಗನಾಥ್ ರವರ ಸಾಮಾಜಿಕ ಸಂಘಟನೆಯನ್ನು ಸಮುದಾಯ ಬಾಂಧವರು ಸ್ಮರಿಸಿದರು. ಈ ವೇಳೆ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಮಾಜ ಬಾಂಧವರು, ಗಣ್ಯರು ಮತ್ತು ಯುವ ಮಿತ್ರರು ಹಾಜರಿದ್ದರು. ಜಿವಿ ಟಿವಿ ವೀಕ್ಷಕರಿಗೆ, ಏನಿವತ್ತು ಚಿತ್ರದುರ್ಗವನ್ನು ಆಳಿದಂತಹ ಕಟ್ಟಕಡೆಯ ದೊರೆ ಯಾಕೆ ಇತಿಹಾಸದ ಪುಟಗಳಲ್ಲಿ ಮನೆ ಮಾತಾಗಿದ್ದಾರೆ ಅಂದರೆ, ಕೇವಲ 12 ವರ್ಷದ ವಯಸ್ಸಿನಲ್ಲಿ ಒಬ್ಬ ಬಾಲಕ ಸಣ್ಣ ಚಿಕ್ಕ ವಯಸ್ಸಿನಲ್ಲಿ ಒಂದು ಸಾಮ್ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿತಾನೆ ಅಂದರೆ, ಯಾವ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಜಾನಕಲ್ಲಿನ ತೊದಲು ಭರಮಪ್ಪ ನಾಯಕನ ಮಗನಾಗಿದ್ದಂತಹ ಗಂಡುಗಲಿ ರಾಜವೀರ ಮದಕರಿ ನಾಯಕರು 1799ರಲ್ಲಿ ಅವ್ರ ಜನನ ಆಗುತ್ತೆ. 17ನೇ ಶತಮಾನದಲ್ಲಿ ಶತ್ರುಗಳಿಂದ ತುಳಿದಿರತಕ್ಕಂಥ ಭಾರತದ ಇತಿಹಾಸದಲ್ಲಿ ಚಿತ್ರದುರ್ಗದ ಪಾಳ್ಯಗಾರರು ತನ್ನದೇ ಆದಂಥ ಅಸ್ತಿತ್ವವನ್ನು ಇಂದಿನ ಜನ್ಮಕ್ಕೆ ಬಿಟ್ಟೋಗಿದ್ದಾರೆ. ನಾವೆಲ್ಲರೂ ಕೂಡ ಹೇಳ್ತೀವಿ, ನಾವು ಚಿತ್ರದುರ್ಗದ ಪಾಳ್ಯಗಾರರು, ನಾವು ಅಂಥ ಶೂರರು ವೀರರು ಅಂತ. ಸಾಧನೆ ಆಗಿರ್ತಕ್ಕಂಥದ್ದು ಭಾಳಷ್ಟು ಕಡಿಮೆ. ಪ್ರಸ್ತುತ ಶಿಕ್ಷಣದಲ್ಲಿ ಅಭಿವೃದ್ಧಿ ಆದರೂ ಮಾತ್ರ ಖಡ್ಗಕ್ಕೆ ಯಾವತ್ತೂ ಬೆಲೆ ಇಲ್ಲ. ಆ ಪೆನ್ನಿಗೆ ಇರುವಂಥ ಬೆಲೆ ಯಾವತ್ತೂ ಕೂಡ ಯಾರು ತಪ್ಪಿಸೋಕ್ಕಾಗಲ್ಲ. ಈ ಪ್ರಸ್ತುತ ದಿನಮಾನಗಳಲ್ಲಿ ನಮ್ಮ ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣವನ್ನು ಕೊಡಿಸುವುದರ ಜೊತೆಗೆ ಮದಕರಿ ನಾಯಕನ ಆದರ್ಶದ ಗುಣಗಳನ್ನು, ಅಂದರೆ ಮದಕರಿ ನಾಯಕ ಯಾವ ಹೈದರಾಲಿ ಚಿತ್ರದುರ್ಗದಿಂದ ಮದಕರಿ ನಾಯಕರನ್ನು ಸೆರೆ ಹಿಡಿದು ಇದರಲ್ಲಿ ಸೆರೆ ಹಿಡಿದ ಸಂದರ್ಭದಲ್ಲಿ ದುರಂತ ಅಂದರೆ ನಮ್ಮವರೇ ಮದಕರಿ ನಾಯಕನನ್ನು ಹಿಡಿದುಕೊಡ್ತಾರೆ ಅಂತ ಇತಿಹಾಸದಲ್ಲಿ ವೇಣುರವರೇ ಬರ್ಕೊಡ್ತಾರೆ. ನಿಜವಾಗ್ಲೂ ಕೂಡ ಭಾಳ ನೋವಿನ ಸಂಗತಿ. ಅಂಥ ಮಹಾನಾಯಕ ಚಿತ್ರದುರ್ಗದಲ್ಲಿ ಕುದುರೆಯಲ್ಲಿ ಸೆರೆ ಹಿಡಿದಂಥ ಸಂದರ್ಭ ಅಂದರೆ, ಯಾವ ಜೋಗಿಮಟ್ಟಿ, ಚಿತ್ರದುರ್ಗದ ಪಕ್ಕದಲ್ಲಿ ಜೋಗಿಮಟ್ಟಿ ಇರ್ಬೋದು, ಕಕ್ಯಾರ್ ಇರ್ಬೋದು, ಅಂದ್ಯಾಳ ಇರ್ಬೋದು, ಒಡವನಾಳು ಇರ್ಬೋದು, ಈ ಭಾಗದಲ್ಲಿ ನಮ್ಮ ಸಮುದಾಯದ ಜನ ಮಾತಾಡ್ತಾರೆ. ಚಿತ್ರದುರ್ಗದ ಕಟ್ಟಕಡೆಯ ಅರಸ ಮದಕರಿ ನಾಯಕನನ್ನು ಸೆರೆ ಹಿಡಿದ ಸಂದರ್ಭದಲ್ಲಿ ಅವನನ್ನು ಕುದುರೆಯ ಬಾಲಕ್ಕೆ ಕಟ್ಟಿ ಚಿತ್ರದುರ್ಗದಿಂದ ಶ್ರೀರಂಗಪಟ್ಟಣಕ್ಕೆ ಎಳ್ಕೊಂಡು ಹೋಗ್ತಾರಂತೆ. ಎಂಥ ಗಂಡುಗಲಿ ಇರ್ಬೋದು ಅವನು, ಅಲ್ಲಿ ಹೋದ್ರೂ ಕೂಡ ಅವನ ಜೀವ ಹೋಗಿರಲ್ಲ. ದುರಂತ ಇತಿಹಾಸ. ಯಾವ ಶ್ರೀರಂಗಪಟ್ಟಣದಲ್ಲಿ ಅವನನ್ನು ಸೆರೆವಾಸದಲ್ಲಿ ಬಂಧಿಸಿ ಕೊನೆಗೆ ವಿಷಪ್ರಾಶನವನ್ನು ಮಾಡಿಸಿ ಮದಕರಿ ನಾಯಕನ ದಾರುಣ ಅಂತ್ಯಕ್ಕೆ ಕಾರಣ ಆಗ್ತಾರೆ. ನಿಜವಾಗ್ಲೂ ಕೂಡ ಮದಕರಿ ನಾಯಕನ ಇತಿಹಾಸ ಮುಂದಿನ ಪೀಳಿಗೆಗೆ ಏನಾರ ಹೇಳಬೇಕಪ್ಪ ಅಂದರೆ, ಶ್ರೀರಂಗಪಟ್ಟಣದಲ್ಲಿ ಅವ್ರ ಅಂತ್ಯ ಆಯಿತು, ಆ ಶ್ರೀರಂಗಪಟ್ಟಣದಲ್ಲಿ ಅವ್ರದ್ದೊಂದು ಸ್ಮಾರಕ, ದೇಶವೇ ನೋಡುವಂಥ ಸ್ಮಾರಕ. ಯಾಕಂದರೆ ನಾಳಿನ ಪೀಳಿಗೆಗೆ ಮದಕರಿ ನಾಯಕನ ಇತಿಹಾಸವನ್ನು ತಿಳಿಸಬೇಕಾಗಿದೆ. ಜಗತ್ತಿನಲ್ಲಿ ಅಭೇದ್ಯವಾದ ಕೋಟೆಯನ್ನು ನಿರ್ಮಿಸಿದಂಥ ಕೀರ್ತಿ ಚಿತ್ರದುರ್ಗದ ಪಾಳ್ಯಗಾರಿ ಸಲ್ಲಿಸುತ್ತೆ. ಅಂಥ ಒಂದು ನಾಯಕನ ಸ್ಮರಣೆಯನ್ನು ಹೊಸದುರ್ಗ ತಾಲೂಕು ವಾಲ್ಮೀಕಿ ಸಮಾಜ ಮತ್ತು ಎಲ್ಲ ಬಂಧುಗಳು ಸೇರಿ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನಮ್ಮ ನಾಯಕ ಸಮಾಜದ ಅಧ್ಯಕ್ಷರಾದಂಥ ಗೌರವಾನ್ವಿತ ನಮ್ಮ ಕೆಟಿ ರಂಗನಾಥ್ ಅವರು ಅಕಾಲಿಕ ಮರಣದಿಂದ ಅವರು ನಮ್ಮನ್ನು ಬಿಟ್ಟು ಅಗಲೋಗಿರ್ತಾರೆ. ತಮ್ಮ ಸಮುದಾಯಕ್ಕೆ ತುಂಬಲಾರದ ನಷ್ಟ. ಅಂಥ ಒಂದು ವ್ಯಕ್ತಿ ನಮ್ಮನ್ನೆಲ್ಲವನ್ನು ಬಿಟ್ಟು ಹೋಗಿದೆ ಅಂತ ತುಂಬ ನಾವು ದುಃಖಿತರಾಗಿದ್ದು, ಅವರಿಗೆ ಸಮಾಜದ ವತಿಯಿಂದ ಅಶ್ರುತರ್ಪಣವನ್ನು, ಶ್ರದ್ಧಾಂಜಲಿಯನ್ನು ಇವತ್ತು ಸಲ್ಲಿಸಿದ್ವಿ. ಅವರು ನಿಜವಾಗ್ಲೂ ಕೂಡ ಒಬ್ಬ ಜನನ ಸೇವಕನಾಗಿ ಇವತ್ತೇನಾದರೂ ಕೂಡ ಹೊಸದುರ್ಗದಲ್ಲಿ ಮದಕರಿ ನಾಯಕನ ಪ್ರತಿಮೆ ಇಷ್ಟೊಂದು ರಾರಾಜಿಸ್ತಿದೆ ಅಂದರೆ ಅದಕ್ಕೆ ಕೆಟಿ ರಂಗನಾಥ್ ಅವರೇ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ, ಅವರನ್ನು ಯಾವತ್ತೂ ಕೂಡ ಈ ಸಮುದಾಯ ಬದುಕಿರೋವರೆಗೂ ಕೂಡ ನಾವು ಯಾವತ್ತೂ ಕೂಡ ಸ್ಮರಿಸ್ತೀವಿ ಅಂತ ಹೇಳ್ತಾ, ಅವರ ಆದರ್ಶದಲ್ಲಿ ಸಮಾಜವನ್ನು ಕಟ್ಟೋಣ, ಮುಂದೆ ನಡೆಯೋಣ, ಎಲ್ಲರ ಒಟ್ಟಾಗಿ ಸಮಾಜವನ್ನು ಬೆಳೆಸೋಣ ಅಂತೇಳಿ ಮದಕರಿ ನಾಯಕನ ಪುಣ್ಯತಿಥಿ ಮತ್ತು ರಂಗಣ್ಣನವರ ಪುಣ್ಯತಿಥಿಯಲ್ಲಿ ನಾವೆಲ್ಲರೂ ಕೂಡ ದುಃಖ ತಪ್ತರಾಗಿ ಅವರಿಗೆ ಅಶ್ರುತರ್ಪಣವನ್ನು ಸಲ್ಲಿಸ್ತೇವೆ ಅಂತ ಹೇಳ್ತೀನಿ.
ತಾಲೂಕಿನ ನಾಯಕ ಸಮಾಜಕ್ಕೆ ತುಂಬಲಾರದಂಥ ನಷ್ಟ ಮೂಡಿಸಲಿಯಾಗಿದೆ. KT ರಂಗನಾಥರವರು ಹೃದಯಾಘಾತದಿಂದ ಮರಣಹೊಂದಿರ್ತಾರೆ. ಆ ಒಂದು ಮರಣದಿಂದ ಈ ತಾಲೂಕಿನ ಸಮಾಜ ಇವತ್ತು ಅಳಲು ತೊಟ್ಟಿದೆ. ಹಾಗೆಯೇ ಅವರ ಕುಟುಂಬದವರಿಗೂ ಮತ್ತು ಇಡೀ ಸಮಾಜಕ್ಕೂ ಅವರ ಒಂದು ಸ್ಮರಣೆಯಾಗಿ ತಾಲೂಕಿನಲ್ಲಿ ಇವತ್ತು ಹೊಸದುರ್ಗದಲ್ಲಿ ಇವತ್ತು ಇದರ ಮದಕರಿ ನಾಯಕರ ಜಾತಿ ಈ ಲೆವೆಲಿಗೆ ನಿಂತಿದೆ ಅಂದರೆ ಅದಕ್ಕೆ ಅವರ ಅವಿರತ ಪ್ರಯತ್ನ. ಆ ಒಂದು ಅವಿರತ ಪ್ರಯತ್ನದಿಂದ ಇವತ್ತು ಈ ಮದಕರಿ ನಾಯಕರ ಜಾತಿ ನಿಂತಿದೆ. ಅವರು ಇದನ್ನು ಉದ್ಘಾಟನೆ ಆಗೋವರೆಗೂ ದೇವರು ನಮ್ಮನ್ನು ಬಿಡದಿರೋ ರೀತಿ ಅವ್ರನ್ನ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಮತ್ತೆ ಹುಟ್ಟಿ ಬರಲಿ ನಮ್ಮ ರಂಗಣ್ಣ ಅಂತ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅವರ ಕುಟುಂಬದವರಿಗೆ ಶಾಂತಿ ನೆಮ್ಮದಿಯನ್ನು ತರಲಿ, ದೇವರು ದೊರಕಿಸಲಿ ಅಂತ ಹಾರೈಸುತ್ತಾ ಈ ದಿನ ನಮ್ಮ ತಾಲೂಕು ನಾಯಕ ಸಮಾಜ ಇವತ್ತು ಬಂದು ಅವರ ಒಂದು ಸ್ಮರಣೆಯಿಂದ ಶ್ರದ್ಧಾಂಜಲಿ ಅರ್ಪಿಸಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ತಾಲೂಕು ನಾಯಕ ಸಮಾಜದ ವತಿಯಿಂದ ಗಂಡುಗಲಿ ರಾಜ ವೀರ ಮದಕರಿ ನಾಯಕರವರ ಪುಣ್ಯ ಸ್ಮರಣೆಯನ್ನು ಹಮ್ಮಿಕೊಳ್ಳುವ ಜೊತೆಗೆ ಅಕಾಲಿಕ ಮರಣಕ್ಕೆ ಮುಂದಾದ ನಮ್ಮೆಲ್ಲರ ನಮ್ಮ ತಾಲೂಕಿನ ಮದಕರಿ ನಾಯಕ ಅಂತಲೇ ಇವತ್ತು ಹೇಳಿದರೆ ನಮಗೆ ಸಂತೋಷ ಆಗ್ತಿದೆ. ದಿವಂಗತ ಅಧ್ಯಕ್ಷರಾದ KT ರಂಗನಾಥ್ ಅವರು ಇಲ್ಲಿ ಇಲ್ಲಿಗೆ 3 ದಿವಸ ಆಯಿತು. ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಕೂಡ ಈ ದಿನ ಮದಕರಿ ನಾಯಕ ಹೇಗೆ ಪುಣ್ಯಸ್ಮರಣೆ ಇದೆಯಾ ಆ ಒಂದು ಯೋಗದಲ್ಲಿ ಅವ್ರಿಗೂ ಒಂದು ಮಾಡಬೇಕಂತ ನಾವು ಅಂದ್ಕೊಂಡಿದ್ವಿ. ಅವ್ರು ಮಾಡಿದ ಒಂದು ಕೊಡುಗೆಯಿಂದ ಇವತ್ತು ಅವರು ಮದಕರಿ ನಾಯಕನ ಪ್ರತಿಮೆ ಇಲ್ಲಿ ಅವ್ರಿಗಿದೆ. ಆದರೆ ಈ ಮಟ್ಟಕ್ಕೆ ಆಗ್ತದೆ ಅಂತ ನಾವು ಸಮಾಜದಲ್ಲಿ ಯಾರೂ ಊಹೆ ಮಾಡ್ಕೊಳಕ್ಕಾಗಿರಲಿಲ್ಲ. ಸಮಾಜಕ್ಕೋಸ್ಕರ ಹಗಲಿರುಳು ದುಡಿದು ಇವತ್ತು ನಮ್ಮನ್ನು ತಬ್ಲಿಗಳು ಮಾಡಿ ಹೊರಟೋದ್ರು. ಆದರೆ ಮುಂದೆ ಅವ್ರ ಹೆಸರು ಅಜರಾಮರವಾಗಿ ನಮ್ಮ ತಾಲೂಕಿನಲ್ಲಿ ಉಳಿಯೋ ಅಂಥದ್ದನ್ನು ಮಾಡೋಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತಾಲೂಕು ಇಡೀ ಸಮಸ್ತ ಕುಲ ಬಾಂಧವರ ಪರವಾಗಿ ಅವರು ದೇವರು ಅವರಿಗೆ ಶಾಂತಿಯನ್ನು ನೆಮ್ಮದಿಯನ್ನು ಅವರ ಕುಟುಂಬಕ್ಕೆ ಕೊಡಲಿ ಅಂತ ನಾವೆಲ್ಲರೂ ಆಶಿಸುತ್ತಾ ಅವರ ಆತ್ಮಕ್ಕೆ ದೇವರು ಶಾಂತಿ ಸಿಗಲಿ ಅಂತೇಳಿ ನಾನು ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. GVT ವೀಕ್ಷಕರಿಗೆ ತಿಳಿಸಪಡಿಸೋದೇನೆಂದರೆ ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷರಾಗಿದ್ದಂಥ KT ರಂಗಣ್ಣನವರು ನಿಧನರಾಗಿದ್ದಾರೆ. ಅವರಿಗೊಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುವ ಮುಖಾಂತರ ನಮ್ಮ ರಾಜವೀರ ಮದಕರಿ ನಾಯಕರ ಪುಣ್ಯ ಸ್ಮರಣೆಯ ದಿನದಂದು 2 ಕಾರ್ಯಕ್ರಮವನ್ನು ಇವತ್ತು ಅದ್ದೂರಿಯಾಗಿ ತಾಲೂಕಿನ ವಾಲ್ಮೀಕಿ ನಾಯಕ ಸಮಾಜದ ಎಲ್ಲ ಗುರು ಹಿರಿಯರು ಸೇರಿ ಅದ್ಭುತವಾಗಿ ಒಂದು ಕಾರ್ಯಕ್ರಮನ ನಡೆಸಿಕೊಟ್ಟಿದ್ದೀವಿ. ಇವತ್ತು ಏನು ನಮ್ಮ ಮೂಲ ಇತಿಹಾಸ ತೆಗೆದ್ರೆ ಮದಕರಿ ನಾಯಕರು ಹೊಸದುರ್ಗ, ನಮ್ಮ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಜಾನ್ಕಲ್ನಲ್ಲಿ ನೆಲೆಸಿದರು. ಅತಿ ಚಿಕ್ಕ ವಯಸ್ಸಿಗೆ ದುರ್ಗದ ಸಿಂಹಾಸವನ್ನೇರಿ ದುರ್ಗದ ದೊರೆ ಎಂದು ಪ್ರಖ್ಯಾತಿ ಪಡೆದರು. ಅಂಥ ಒಂದು ಪ್ರತಿಮೆ ಇವತ್ತು ಹೊಸದುರ್ಗದಲ್ಲಿ ಬರಬೇಕು ಅಂದರೆ ಅದಕ್ಕೆ ಮೂಲ ರೂವಾರಿ ನಮ್ಮ KT ರಂಗಣ್ಣನವರು. ಅವ್ರನ್ನ ಈ ದಿನ ನಾವು ಇವತ್ತಾಗಿರಲಿ ಮುಂದಿನ ದಿನಗಳಲ್ಲಿ ಈ ಭೂಮಿ ಮೇಲೆ ಎಲ್ಲಿವರೆಗೂ ಜನ ಇರ್ತಾರೋ ಅಲ್ಲಿವರೆಗೂ ಸ್ಟ್ಯಾಚ್ಯೂ ಇರುತ್ತೆ, ಅಲ್ಲಿವರೆಗೂ ನಮ್ಮ KT ರಂಗಣ್ಣನವರು ಅಜರಾಮರವಾಗಿರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ಕೊಡುಗೆ ನಮ್ಮ ತಾಲೂಕು ವಾಲ್ಮೀಕಿ ನಾಯಕ ಸಮಾಜ ಹೊಸದುರ್ಗಕ್ಕೆ ಅಪಾರವಾದದ್ದು. ಸ್ನೇಹಿತರೆ, ಕುಲ ಬಾಂಧವರೇ ಅಂತೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ವಾಲ್ಮೀಕಿ, ಜೈ ಶ್ರೀರಾಜ. GVTV ಇದು ನಿಮ್ಮ ಧ್ವನಿ.